ನೋಡದೆ ಮಾಡುವ ಪ್ರೀತಿ ಅದು, ಮುಖನೇ ನೋಡಿಲ್ಲ. ಈಗಲೂ ಕೆಲವರು ಫೇಸ್ಬುಕ್ ನೋಡ್ಕೊಂಡೇ ಮಾತಾಡ್ತಿರ್ತಾರೆ ನೋಡಿ. ಇವತ್ತಿನ ಪ್ರೀತಿ ಹೆಂಗ್ ಕೂತದೆ. ಹಿಂದಿನ ಕಾಲದಲ್ಲಿ ಹೆಂಗಪ್ಪ ಅಂದ್ರೆ ಪ್ರೀತಿ ಇಲ್ಲ ಅಂತಲ್ಲ, ಎಷ್ಟೋ ದಿನಕ್ಕೊಂದ್ಸಲ ಸೈಕಲ್ ಹೊಡ್ಕೊಂಡು ಬೀದಿ ಒಳಗೆ ಬಂದ್ರೆ ಅಂತ ಶಿಲ್ಪಿ ಹೊಡ್ಕೊಂಡ್ ಬಂದ್ರೆ ಅಡ್ಗ ಮನೆಯಿಂದ ಮಸೀಮೆ ಎತ್ಕೊಂಡ್ರ ಮುಖ ತೋರಿಸ್ಬಿಟ್ರೆ ಅವಳಿಗೆ ಅವನಿಗೆ ಇನ್ನೊಂದು ತಿಂಗಳ ಗಂಟು ಬರ್ತೀನಿಲ್ಲ ಅವ. ಈಗ ಹಂಗೆಲ್ಲ ಕೋಣೆ ಒಳಗೆ ನಿಂತ್ಕ ಮೆಸೇಜ್ ಮಾಡ್ತಾಳೆ. ಈಗ ನಮ್ಮ ಮನೆಯವ್ರು ಯಾರು ಇಲ್ಲ, ಕರೆನ್ಸಿ ಹಾಕ್ಸ್ಬಿಟ್ಟದ ಎಷ್ಟು ಮಾತಾಡದೆ ಮಾತಾಡು, ಏನ್ ಎರಡು ಕಿವಿಲು ಬೆವರು ಅರಿತಿದ್ರು ಬಿಡ್ತಿಲ್ಲ ಅಂದ್ರೆ ನಮ್ಮ ಇವತ್ತಿನ ಕಾಲದ ಪ್ರೀತಿ ಎಷ್ಟರ ಮಟ್ಟಿಗೆ ಆಗ್ಬಿಟ್ಟಿದೆ. ಈ ಫೋನ್ ಬಂದ್ಬಿಟ್ಟು ಈ ಫೋನ್ ಲಿಂಕ್ಲಿ ಏನೇನೋ ಆಗ್ಬಿಟ್ಟು. ಮೊನ್ನೆ ನಮ್ಮ ಸ್ನೇಹಿತ ಒಬ್ಬ ಸಿಕ್ಕವನೆ, ಏನೋ ನಾವು ಮಗಳ ಮದುವೆ ಆಯ್ತಂತಲ್ಲ, ನಾವು ಆಯ್ತು ಕಣ, ಏನಪ್ಪ ಯಾರಿಗೂ ಹೇಳ್ದೆ ಮಗಳ ಮದುವೆ ಮಾಡ್ಬಿಟ್ಟಲ್ಲ, ಎಲ್ಲಿ ಮಾಡ್ದೆ, ಎಲ್ಲೂ ಇಲ್ಲ ಕಣ, 12,300 ರೂಪಾಯಿಗೆ ತೆಗೆಲ್ಲ ತೀರೋಯ್ತು. 12,000 ಪುರೋಹಿತರು ಕೊಡಕ್ಕೂ ಇಟ್ಕಲ್ವಲ್ಲ, ವಾದ್ಯದವರು ಕೊಡಕ್ಕೆ ಇಟ್ಕಲ್ವಲ್ಲ, 12,300 ರೂಪಾಯಿಗೆ ಅದ್ಯಾವ ತರ ಮದುವೆ ಮಾಡ್ದೆ ಅಣ್ಣ ನೀನು? ಅಯ್ಯೋ ಅದೊಂದು ದೊಡ್ಡ ಕತೆ ಸುಮರಪ್ಪ. ಇಲ್ಲ ನೀ ಹೇಳಲೇಬೇಕು, ಅದು ಹೆಂಗ್ ಮಾಡ್ದೆ ಹೇಳಲೇಬೇಕು. ಅಯ್ಯೋ 3-4 ವರ್ಷದಿಂದ ನನ್ನ ಮಗಳು ಮೊಬೈಲ್ ತಕೊಡು ಅಂತಿದ್ಲು. ಈಗ 4 ತಿಂಗಳಲ್ಲಿ ರೆಡ್ಮಿ ಅನ್ನೋದೊಂದು ಮೊಬೈಲ್ ತಕೊಟ್ಟಿ ನಮ್ಮ TMಗ. ಅದನ್ನ ತಕೊಂಡು ತೀಡಿ ಅದ್ರಲ್ಲೊಂದು ಫೇಸ್ಬುಕ್ ಅಂತಿದ್ದಂತಲ್ಲ, ನಾಲ್ಕು ಹೊಂಟೋಗ್ಬಿಟ್ಟಾಳ. ಆ ಫೇಸ್ಬುಕ್ ನೊಳಗ ಯಾವನ್ನ ಬೆಂಗಳೂರವನ್ನ ಒಬ್ಬನ ಹಿಡಿದ್ಬಿಟ್ಟಾಳಲ್ಲ, ನಾವು ಅಟಿ ತವಕೆ ಬಂದ್ ಕರ್ಕೋವಾಗಣ ಚಂದಾಗೆ ಚೆನ್ನಾಗೆ ಒಂದ್ ಇಲ್ಲಿಗೆ ಕರ್ಕೋವಾಗಣ ಕಣ. 12,300 ರೂಪಾಯಿ ಮೊಬೈಲ್ ಎತ್ಕೊಂಡು ಅವನು ಕರ್ಕೊಂಡು ಹೊಂಟೋದ. ಎಷ್ಟು ಖರ್ಚಾಯ್ತು? 12,300 ರೂಪಾಯಿ ಖರ್ಚಾಯ್ತು. ಅದೇ ಅವಳ ಕಣ, ಒಂದು ತಿಂಗಾಯ್ತು ಹೋಗಿ ಅದೇ ಮೊಬೈಲ್ಲೇ ಮೆಸೇಜ್ ಮಾಡ್ತಾಳ. ಪರವಾಗಿಲ್ಲ, ಚೆನ್ನಾಗಿ ಮಾಡವಳೆ. ಅಂದ್ರೆ ನೋಡಿ ಇವತ್ತಿನ ಕಾಲದ ಪ್ರೀತಿ, ಗಳಿಗೂ ಫೋನ್ ಐತಿರುತ್ತೆ, ಬರ್ತಾ ಇರುತ್ತೆ, ಮೆಸೇಜ್ ಮಾಡ್ತಿರುತ್ತೆ, ಕಾಫಿ ಆಯ್ತಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಎಲ್ಲ ಆಯ್ತಾ, ಕೊನೆಗೆ ಎದ್ದು ಬಿಡವ ಅನ್ನೋ ತಗೊಂಡ್ಕೊತದ. ಆಮೇಲೆ ಟಾಟಾ ಬಾಯ್ ಬಾಯ್ ಅಂತ ಅಲ್ಗೋ ನಿಂತ್ಕೊತದೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಅವತ್ತಿನ ಕಾಲದಲ್ಲಿ ಪ್ರೀತಿ ಇತ್ತು, ಇವತ್ತಿನ ಕಾಲದಲ್ಲಿ ಎಷ್ಟೋ ಪಾಸ್ ಆಯ್ತವೋ ಎಷ್ಟೋ ಫೇಲ್ ಆಯ್ತವೋ ಗೊತ್ತಿಲ್ಲ. ನಿಜವಾದ ಪ್ರೀತಿ ಈ ಫೋನ್ ಮಾಡ್ತಿದ್ನಲ್ಲ, ಆ ಹುಡುಗಿ ಸುಮ್ಮನೆ ನನ್ಗೆ ಫುಲ್ ಪ್ರಾಬ್ಲಮ್ ಆಗ್ಬಿಟ್ಟದ, ಬೇಗ ಬನ್ರಿ, ಬೇಗ ಮಾಮೂಲಿ ಸ್ಪಾಟಿಗೆ ಬಂದ್ರಿ. ಅವ ಬೇಗ ಬಂದ. ಏನಾಯ್ತು ಚಿನ್ನು, ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಡಾರ್ಲಿಂಗ್? ಅಯ್ಯೋ ಮೊನ್ನೆ ನಾವು ಅನ್ನೂರ್ಲು ಹೋಯ್ತಿದ್ವಲ್ಲ, ನಮ್ಮವ್ರು ನೋಡ್ಕೊಂಡ ಅಂತ ಹೇಳದ್ನಲ್ಲ, ಹೋಟ್ಲು ಕೂತಿದ್ನ, ನಮ್ಮ ಅಪ್ಪಾಜಿಗೆ ಬಂದು ಹೇಳ್ಬಿಟ್ಟವನೆ ನಮ್ಮ ಸೋದರ ಮಗನಿಗೆ ಕೊಟ್ಟು ಮದುವೆ ಮಾಡ್ಬಿಡ್ಬೇಕು ಅಂತ. ಈ ವಾರದಲ್ಲೇ ಆಷಾಢ ಆದ್ರೂ ಪರವಾಗಿಲ್ಲ, ಈ ವಾರದಲ್ಲೇ ಮುಗಿಸ್ತೀವಿ ಅಂತ ಹೊಟ್ಬಿಟ್ಟವ್ರೆ. ಈಗ ನನ್ ಹೆಂಗಾದ್ರೂ ಮಾಡಿ ಕಾಪಾಡ್ರಿ, ನಿಮ್ಮನ್ ಬಿಟ್ಟು ನಾನು ಇರಕ್ ಆಗಲ್ಲ ಕಣ್ರಿ. ಪ್ರೀತಿ ಮಾಡಬಾರದು, ಮಾಡಿದರೆ ನಿಮ್ಮಟ್ಟಿ ಅವ್ರಿಗೆ ಎದುರ್ಕಬಾರದು. ಇವತ್ತು ಮಿಡ್ ನೈಟ್ ಕರೆಕ್ಟ್ ಆಗಿ ನಿನ್ನ ಕಿಡ್ನಾಪ್ ಮಾಡ್ಬಿಡ್ತೀನಿ. ಇವತ್ತು ಏನ್ ಮಾಡ್ತೀರೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಮೊದ್ಲು ಕರ್ಕೊಂಡು ಹೊಟ್ಟೋಗಿ. ನೋಡು, ಇವತ್ತು 1 ಗಂಟೆ ರಾತ್ರಿಗೆ ಸರಿಯಾಗಿ ನಿಮ್ ಬೀದಿಲಿ ಬಂದು 3 ಸಲ ಹಾರ ನೋಡಿತೀನಿ. ಹಣಾರನ್ ಬಂದು ಕೂತ್ ಬಿಡು. ಬೇರೆ ಹಾರ ನೋಡದ್ಬಿಟ್ಟು ಅವ್ರು ಕೂಟ್ರ ಹತ್ಕೊಂಡ್ ಹೊಂಟದೆ. ಆಮೇಲೆ ಗಂಡಕ ಸುಮಾರು ಜನ ಕಾಯ್ಕೊಂಡ್ ಕೂತವ. 3 ಸಲ ಹಾರ ನೋಡಿದ್ರು, ಒಂದ್ಸಲ ಕೇರ್ಫುಲ್ ಆಗಿ ಬಂದು ಹತ್ ಕೂತ್ಕೋ. ಚಿನ್ನು, ಇನ್ನೊಂದು ವಿಷಯ ಏನ್ ಗೊತ್ತಾ, ಮನ್ಲಿರೋ ದುಡ್ಡು ಬಟ್ಟೆ ಎಲ್ಲ ಗೋರ್ಕೊಂಬಂದ್ಬಿಡು. ನಾವು ಚೆನ್ನಾಗಿರ್ಬೇಕಷ್ಟೇ, ಪ್ರಪಂಚ ಯಾರಿಗೇನಾದ್ರೇನು. ನಾನು ಆಗ್ಲೇ ಎಲ್ಲ ರೆಡಿ ಮಾಡಿಟ್ಟಿವ್ನಿ. ಹೌದಾ, ನೀನ್ ನನ್ಗಂತೂ ಫಾಸ್ಟ್ ಆಗಿದೀಯ ಹಾಗಾದ್ರೆ. ಆಮೇಲೆ 1/4 ಗಂಟೆ ಮುಂಚಿತವಾಗಿ ಬಂದ್ಬಿಡ್ತೀನಿ ನಾನು ಹಾಗಾದ್ರೆ. ಇನ್ನೊಂದು ಮರ್ತಿದ್ದೆ, ಏನ್ರಿ, ಬರುವಾಗ ನಿಮ್ಮ ಅಣ್ಣ ಬೇಡ ಸರ್ಟ್ ಇದ್ರೆ ಎತ್ಕ ಇಕ್ಕಳಕ. ಖಾಲಿ ಬಡ್ಡೆ ನಾವು ಇಕ್ಕಳಕ್ ಸರ್ಟೇ ಇಲ್ಲ ಅವನ್ಗ. ಇವೇನಂತ ಅವಳೆ ಗೊತ್ತ ನೋಡಿ, ನಮ್ಮ ಅಣ್ಣವೇನ ನಮ್ಮ ಅಪ್ಪಾಜಿ ಬೇಡ ಸರ್ಟ್ ಎತ್ಕ ಬತ್ತೀನಿ, ನಿಮ್ಮ ಅಪ್ಪಾಜಿ ಕಳ್ಳಿ ಬೇಕಾರ. ನೀವು ಬೇಗ ಬತ್ತೀರ ತಾನೆ ನೋಡಿ. ಇಷ್ಟೆಲ್ಲಾ ತರದಾದ್ರೆ ಇನ್ನೂ 1/4 ಗಂಟೆ ಮುಂಚಿತ ಬರ್ತೀನಿ. ಚಿನ್ನು, ನಿನ್ನ ಮಾದೇಶ್ವರನ್ ಬೆಟ್ಟಲ್ಲ ತುಸ್ಬಿಟ್ಟು ಬಿಳಿಗಿರನ್ ಬೆಟ್ಟದಲ್ಲಿ ಕೆಳಗಿಳಿಸ್ಬಿಡ್ತೀನಿ. ಸ್ವರ್ಗ ನೋಡಿದೀಯ ನೀನು? ನೋಡಿಲ್ಲ. ಎಲ್ಲ ತೋರ್ಸ್ಕೊ ಬಂದ್ಬಿಡ್ತೀನಿ ಒಂದ್ ರೌಂಡು. ನಿಜವಾಲ್ ಬತ್ತೀಯ ತಾನೆ. ಆದ್ರೂ ದೊಡ್ಡ ರೋಗ ಬರೋದಕ್ಕೆ ಅದ್ ಏನ್ ಬಂದಿತ್ತ ಕೊನೆಯಲ್ಲಿ ಕೇಳ್ತು ಈ ಮಾತನ್ನ. ನೋಡಿ, ನಮ್ಮ ಅಪ್ಪ ಅಮ್ಮ ಎಲ್ರಿಗೂ ಮೋಸ ಮಾಡಿ, ನಮ್ಮವ್ವ ವಾಲ ಜುಮ್ಕಿನೂ ಬಿಡ್ದಿ ಅನ್ನು ಗೋರ್ ಕಟ್ ಮಡ್ಗಿನಿ. ನಾ ಎಲ್ಲಾನು ಎತ್ಕೊಂಡ್ ಬರ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನೀವು ನನಗೆ ಮೋಸ ಮಾಡಲ್ಲ ತಾನೆ? ಮೋಸನ ನಿನ್ಗ? ಆ ಕಡೆ ಈ ಕಡೆ ನೋಡಿ, ಪಕ್ಕದಲ್ಲಿ ತೆಂಗಿನ ಮರ ಇತ್ತು. ಆ ಬಡ್ಡಿಯಾದ ತೆಂಗಿನ ಮರನೇ ಮುಟ್ಬಿಟ್ಟ. ಇದೇನ್ ಗೊತ್ತಾ? ಕಲ್ಪವೃಕ್ಷ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯ ಬಾಯಿ ಬಿಡಲಿ ಇಲ್ಲೇ ನಾನೆನ್ನ ಕೈ ಬಿಡಲು, ನೀನಿರುವುದೇ ನನಗಾಗಿ, ಈ ಜೀವ ನನಗಾಗಿ. ಆಂಡ್ಬಿಟ್ಟು ಮ್ಯಾಕ್ ಅಂತಗಳನ್ನೆಲ್ಲ ಗಾಳಿ ಬೀಸ್ತಿತ್ತಲ್ಲ, ತೆಂಗಿನ ಮಟ್ಟ ಕಳ್ಕ ಬೀಳ್ತಿತ್ತು. ಅಗಾರನ್ನೇ ಅಗದ ಬಿಟ್ಟ ಅವಳು ಬಿಟ್ಬಿಟ್ಟು. ಆಗ ಒಂದ್ಲಂತೆ ಅಲ್ಲ,
ಇವ ಆಕಾಶವೇ ಬಿದ್ದೋಗ್ಬಿಡು, ನಾನು ನಿನ್ ಕೈ ಬಿಟ್ಟ ನಾನ್ಬಿಟ್ಟು ಅಂತ ತೆಗಿನ ಮಟ್ಟಿಗೆ ನೆಗೆದ್ ಬಿಟ್ನಲ್ಲ. ಏನಾದ್ರೂ ದುಡ್ಡು ಬಟ್ಟ ಬಣ್ಣ ಬರಿ ಎಲ್ಲನೂ ಗೋರ್ಕೊಂಬಂದು ಇವನ್ ಕೈ ಕೊಟ್ಬಿಟ್ಟಿದ್ರೆ ಎಳ್ದು ಬಿಡ್ತಾನೆ 3 ಪಟ್ಟಿ. ಚಿನ್ನು ಅಂದ್ರೆ ಇನ್ನು ಈಗ ಗಂಡೆ ಕಳ್ಕ್ ಹೋಗ್ತೀನಿ ಬರ್ಗೆಟ್ ನಿಂತವ ಬಡ್ದು ಕಳಿಸ್ತವ. ಈಗ ಮರ್ಯಾದೆ ಹೊಟ್ಟ ಬಿಡು ಅತ್ತಾಗ ಚಿನ್ನು ಯಾವ ಬೆಟ್ಟದಲ್ಲೇ ಮಹದೇವನ್ ಬೆಟ್ಟದಲ್ಲ ಹತ್ಬಿಟ್ಟು ಬಿಳಿಗರಂಗನ್ ಬೆಟ್ಟದಲ್ಲಿ ಇಳಿಸ್ತಾಯ. ಈಗ ಹತ್ತಿಸ್ತೀನಿ, ಈಗ ಹೋಗಿದ್ರೆ ಈಗ ಚಿನ್ನು ಡಾರ್ಲಿಂಗ್ ಯಾಕೆ ಬುಲ್ಬುಲ್ ಮಾತಾಡಕ್ಕಿಲ್ವೇ, ಮಾತಾಡಿಸ್ತೀನಿ ಈಗ ನೋಡು ಅಂದ್ರೆ ನಮ್ಮ ಇವತ್ತಿನ ಕಾಲದ ಪ್ರೀತಿಗಳು ಹೆಂಗಾಗವೆ ನೋಡಿ. ಅಂದೇದ್ರ ಹೊಂಟಗಳ ಏನೋ ಕತೆ ಆಗ್ಬಿಡೋದ ಗೊತ್ತಾಯ್ತಿತ್ತ. ಅಂದ್ರೆ ಅರ್ಥ ಜೀವಕ್ಕೆ ಜೀವ ಕೊಡುವ ಪ್ರೀತಿ, ಸಾಯುವ ಕೊನೆಯ ತನಕ ಜೊತೆಯಲ್ಲಿರುವ ಪ್ರೀತಿ, ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಯಂವರದಲ್ಲಿ ಕೈ ಹಿಡಿದವರಿಬ್ಬರೂ ಕೂಡ ಬ್ರಹ್ಮ ಹಾಕಿರುವ ನಿಯಮದಂತೆ ಬಾಳುವ ಪ್ರೀತಿ. ಇಲ್ಲಿ ಹಿಂದಿನ ಕಾಲದ ಮದುವೆಗಳು ಅಂದ್ರೆ ಸ್ವಯಂವರ. ಇತ್ತಿನ ಗಂಡೈಕಳೆಲ್ಲ ಬಂದು ಕೂತ್ಕೊಂಡ್ರೆ ರಾಜ್ಕುಮಾರರು ಹೆಣ್ಣು ಮಗಳನ್ನ ಅಲ್ಲಿಗೆ ಬಿಡ್ತಿದ್ರು. ನಿನಗೆ ಯಾರಿಗಿಷ್ಟ ಹೇಳವ, ಇವನು ಈ ಕೆಲಸದಲ್ಲಿ ಇವನೇ, ಇವನಿಗಿಷ್ಟ ಸಂಬಳ ಬರ್ತದೆ, ಇವನು ಈ ರೀತಿ ಮಾಡ್ತಾನೆ, ಇಂಥ ವಿದ್ವತ್ ಕಲ್ತಿದ್ದಾನೆ, ಎಲ್ಲಾರನ್ನು ಪರಿಚಯ ಮಾಡ್ಕೊಬಂದು ಅವಳಿಗೆ ಸ್ವತಂತ್ರವಾಗಿ ಯಾರು ಅಂದ್ರೆ ಯಾರಿಗೋಗಿ ಮಾಲೆ ಹಾಕ್ತಾಳೋ ಅವ್ರ ಜೊತೆಲಿ ಮದುವೆ ಆಯ್ತಿತ್ತು. ಮಿಕ್ಕದವ್ರು ಲಕ್ಷತೆ ಹಾಕ್ಬಿಟ್ಟು ಹೋಯ್ತಿದ್ರು. ನಾವೀಗ ಆ ರೀತಿ ಮಾಡಕ್ ಹೋದ್ರೆ ಮಾಡ್ರಗಳಾಗ್ಬಿಡ್ತಾವ. ಈಗ ಅವಳು ಅವನ್ನೇ ಇಷ್ಟಪಟ್ಟಿದ್ದಾಳಂತೆ, ಅವ್ ಪಟ್ಕೊಂಡಿರ್ಲಿ, ಅವನ ಅಲ್ಲಿಗೆ ಬರಬಾರ್ದು ಕಣ, ಆಮೇಲೂ ತಡೀರಿ ಆಗ್ಲಿಲ್ವಾ ಮುಗಿಸ್ಬಿಡಿ ಹುಡಿತರ ಆಗ್ಬಿಡು. ಅದಕ್ಕೆ ಸ್ವಯಂ ಹೊರ ನಿಂತೋಯ್ತು. ಈಗ ಸ್ವಯಂ ಓದು ಅಂದ್ರೆ ಹುಡುಗಿ ಹುಡುಕೊಂಡು ನಾವೇ ಹೋಗೋದೀಗ. ಇಲ್ಲಿ ಹರಿಶ್ಚಂದ್ರ ಚಂದ್ರಮತಿಯರ ಕಲ್ಯಾಣ ಹೆಂಗ್ ನಡೀತಾ